ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈಗ 5 ಕಿಲೋವಾಟ್ ಸೋಲಾರ್ ಫೋಟೋ ವೋಲ್ಟೈಕ್ ಇನ್ಸ್ಟಾಲೇಷನ್ಗೆ ಬೇಕಾದಂತಹ ವಸ್ತುಗಳ ಪಟ್ಟಿ ಮಾಡೋಣ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೈಜಿಂಗ್ ಅನಂತರ 5 ಕಿಲೋವಾಟ್ ಸೋಲಾರ್ ಫೋಟೋ ವೋಲ್ಟೈಕ್ಗೆ ಬೇಕಾಗಿರುವಂತಹ ಕಾಂಪೊನೆಂಟ್ಗಳ ಆಯ್ಕೆ, 5 ಕಿಲೋವಾಟ್ ಸೋಲಾರ್ ಫೋಟೋ ವೋಲ್ಟೈಕ್ ಸಿಸ್ಟಮ್ಗೆ ಬೇಕಾಗಿರುವಂತಹ ಸಿಂಗಲ್ ಲೈನ್ ಡಯಾಗ್ರಾಮ್ ಅನ್ನು ರಚಿಸುವುದು. ಬೇಕಾದಂತಹ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು: ಪೇಪರ್, ಪೆನ್ಸಿಲ್, ಎರೇಸರ್, ಸ್ಕೇಲ್, ಹ್ಯಾಮರ್, ಸ್ಕ್ರೂ ಡ್ರೈವರ್ ಸೆಟ್, ಕ್ರಿಂಪಿಂಗ್ ಟೂಲ್ 3 mm ನಿಂದ 16 mm, ಡಿಇ ಡಬಲ್ ಎಂಡೆಡ್ ಸ್ಪ್ಯಾನರ್ ಸೆಟ್ 6 mm ನಿಂದ 15 mm, ಮಲ್ಟಿಮೀಟರ್, ಸೋಲಾರ್ ಪ್ಯಾನಲ್ನ ಪ್ರಾಡಕ್ಟ್ ಪ್ರೊಫೈಲ್, ಬ್ಯಾಟರೀಸ್, ಅರೇ ಜಂಕ್ಷನ್ ಬಾಕ್ಸ್, ಚಾರ್ಜ್ ಕಂಟ್ರೋಲರ್, ಡಿಸಿ ಡಿಸ್ಕನೆಕ್ಟರ್ಗಳು, ಎಸಿ ಡಿಸ್ಕನೆಕ್ಟರ್, ಇನ್ವರ್ಟರ್. ಕಾಂಪೊನೆಂಟ್ಗಳ ಸೈಜಿಂಗ್ಗಾಗಿ ಮಾಡುವಂತಹ ಕ್ಯಾಲ್ಕುಲೇಷನ್: ಸ್ಯಾಂಪಲ್ ಕ್ಯಾಲ್ಕುಲೇಷನ್. ಬಲ್ಬ್ ರೇಟಿಂಗ್ 100 ವಾಟ್ಗಳು. ಈ ರೀತಿ 5 ಲೋಡ್ಗಳಿದೆ ಮತ್ತಿದು 6 ಗಂಟೆಗಳ ಕಾಲ ಉರಿಯುತ್ತದೆ. ಒಂದು ಲೋಡಿನ ಪವರ್ ಕನ್ಸಂಪ್ಷನ್ 100 ವಾಟ್ಗಳು ಆಗಿರುತ್ತದೆ. 6 ಅವರ್ಗಳಿಗೆ ಗುಣಿಸಿದಾಗ 600 ವಾಟ್ ಅವರ್ಗಳು ಆಗುತ್ತದೆ. ಆಗ 5 ಲೋಡ್ಗಳ ಪವರ್ ಕನ್ಸಂಪ್ಷನ್ನ ಲೆಕ್ಕವು 600 ವಾಟ್ ಅವರ್. ಅದನ್ನು 5ರೊಂದಿಗೆ ಗುಣಿಸಿದಾಗ 3000 ವಾಟ್ ಅವರ್ ಆಗುತ್ತದೆ. ಇದೇ ರೀತಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಎಲ್ಲ ಲೋಡ್ಗಳ ಟೋಟಲ್ ಪವರ್ ಕನ್ಸಂಪ್ಷನ್ 18280 ವಾಟ್ ಅವರ್ ಆಗುತ್ತದೆ. ಇದನ್ನು ಯೂನಿಟ್ಗೆ ಕನ್ವರ್ಟ್ ಮಾಡಬೇಕೆಂದರೆ 18280 1000ದೊಂದಿಗೆ ಭಾಗಿಸಿದಾಗ 18.28 ಯೂನಿಟ್. ಏಕೆಂದರೆ 1000 ವಾಟ್ ಅವರ್ ಅಥವಾ 1 ಕಿಲೋ ವಾಟ್ ಅವರ್ 1 ಯೂನಿಟ್ಗೆ ಸಮನಾಗಿರುತ್ತದೆ. ಸೋಲಾರ್ ಪ್ಯಾನೆಲ್ನ ಸೈಜಿಂಗ್ಗಳು: 5 ಕಿಲೋವಾಟ್ನ ಸೋಲಾರ್ ಫೋಟೋ ವೋಲ್ಟೈಕ್ ಸಿಸ್ಟಮ್ಗಾಗಿ ಕಾಂಪೊನೆಂಟ್ಗಳ ಮೇಲೆ ಅದರ ಸೈಜಿಂಗ್ ನಿರ್ಧಾರವಾಗಿರುತ್ತದೆ. ಅವುಗಳೆಂದರೆ ಸೋಲಾರ್ ಪ್ಯಾನಲ್ಸ್, ಇನ್ವರ್ಟರ್, ಬ್ಯಾಟರಿ ಬ್ಯಾಂಕ್. 5 ಕಿಲೋವಾಟ್ನ ಪ್ಲಾಂಟ್ ಕೆಪಾಸಿಟಿಗಾಗಿ ನಮಗೆ ಬೇಕಾಗಿರುವ ವೋಲ್ಟೇಜ್ಗಾಗಿ ಸೋಲಾರ್ ಪ್ಯಾನೆಲ್ಗಳನ್ನು ಕನೆಕ್ಟ್ ಮಾಡಿರಲಾಗುತ್ತದೆ. ಅಂದರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ವಿಎಂ ಇಂಟು ಬಳಸಿದ ಪ್ಯಾನೆಲ್ಗಳ ಸಂಖ್ಯೆ. ಇಲ್ಲಿ ಸಿಸ್ಟಮ್ ವೋಲ್ಟೇಜ್ ಡಿಸಿ ವ್ಯಾಲ್ಯೂ ಆಗಿದ್ದು ವೋಲ್ಟ್ಸ್ ನಲ್ಲಿ ಇರುತ್ತದೆ. ಇದು ವರ್ಕಿಂಗ್ ವೋಲ್ಟೇಜ್ ಆಗಿದ್ದು ಸೋಲಾರ್ ಫೋಟೋ ವೋಲ್ಟೈಕ್ ಸಿಸ್ಟಮ್ನ ಎಲ್ಲ ಡಿಸಿ ಕಾಂಪೊನೆಂಟ್ಗಳಿಗೂ ಒಂದೇ ಆಗಿರುತ್ತದೆ. ಇದರಿಂದ ಡಿಸಿ ವೋಲ್ಟೇಜ್ ಹೆಚ್ಚು ಕಮ್ಮಿ ಆಗುವುದು ತಪ್ಪುತ್ತದೆ. 5 ಕಿಲೋವಾಟ್ನ ಕೆಪಾಸಿಟಿ ಇರುವಂತಹ ಪವರ್ ಪ್ಲಾಂಟ್ಗೆ 24 ವೋಲ್ಟ್ ಡಿಸಿಯನ್ನು ಶಿಫಾರಸು ಮಾಡಲಾಗುತ್ತದೆ. 5 ಕಿಲೋವಾಟ್ನ ಸೋಲಾರ್ ಫೋಟೋ ವೋಲ್ಟೈಕ್ ಪ್ಲಾಂಟ್ಗೆ ಸೋಲಾರ್ ಅರೇಯಿಂದ ಕನಿಷ್ಠ 5000 ವಾಟ್ಗಳು ಉತ್ಪಾದನೆಯಾಗಬೇಕಾಗುತ್ತದೆ ಮತ್ತು ಇದನ್ನು ಪಡೆಯಲು 250 ವಾಟ್ ಪವರ್ ಹೊಂದಿರುವಂತಹ 20 ಸಂಖ್ಯೆಯ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಬೇಕಾಗುತ್ತದೆ. ಸೋಲಾರ್ ಪ್ಯಾನೆಲ್ ರೇಟಿಂಗ್ ವಿಎಂ ಅಂದರೆ ಮ್ಯಾಕ್ಸಿಮಮ್ ವೋಲ್ಟೇಜ್ 30 ವೋಲ್ಟ್ ಡಿಸಿ ಆಗಿದ್ದು ಮತ್ತು ಗರಿಷ್ಠ ಕರೆಂಟ್ 8 ಆಂಪಿಯರ್ ಆಗಿರುತ್ತದೆ. ಇದರಿಂದ 240 ವಾಟ್ ಪವರ್ ಅಂದರೆ ಹೆಚ್ಚು ಕಮ್ಮಿ 250 ವಾಟ್ ಪವರ್ಗೆ ಸರಿಸಮನಾಗಿರುತ್ತದೆ. ಹೀಗೆ 5 ಕಿಲೋವಾಟ್ ಪವರ್ ಅನ್ನು ಪಡೆಯಲು ಪ್ರತಿಯೊಂದು ಪ್ಯಾನೆಲ್ ಸ್ಟ್ರಿಂಗ್ನಲ್ಲೂ ಉತ್ಪಾದನೆಯಾದಂತಹ ವೋಲ್ಟೇಜ್ 30 ವೋಲ್ಟ್. ಹೀಗೆ 10 ಪ್ಯಾನೆಲ್ಗಳಿಂದ ನಮಗೆ 300 ವೋಲ್ಟ್ಗಳು ಸಿಗುತ್ತದೆ. ಉತ್ಪಾದನೆಯಾದ ಪವರ್ 300 ವೋಲ್ಟ್ ಇಂಟು 10 ಆಂಪಿಯರ್ ಅಂದರೆ 3000 ವಾಟ್ಗಳು. 5 ಕಿಲೋವಾಟ್ ಪವರ್ ಪಡೆಯಲು 20 ಪ್ಯಾನೆಲ್ಗಳ ಅವಶ್ಯಕತೆ ಇರುತ್ತದೆ ಮತ್ತು 2 ಸ್ಟ್ರಿಂಗ್ಗಳು ಇರುತ್ತದೆ. ಪ್ರತಿ ಸ್ಟ್ರಿಂಗ್ನಲ್ಲಿ 10 ಪ್ಯಾನೆಲ್ಗಳು ಇರುತ್ತದೆ. ಇನ್ವರ್ಟರ್ನ ಆಯ್ಕೆ ಮತ್ತು ಸೈಜಿಂಗ್: ಇನ್ವರ್ಟರ್ ಅನ್ನು ಆಯ್ಕೆ ಮಾಡುವಾಗ ಅದರ ಕೆಪಾಸಿಟಿ, ಟೆಕ್ನಾಲಜಿ, ಅನುಮೋದಿಸಿದ ಪವರ್ ಲೋಡ್, ಅವಶ್ಯಕ ಬ್ಯಾಟರಿಗಳು, ಸೋಲಾರ್ ಪ್ಯಾನೆಲ್ ವೋಲ್ಟೇಜ್, ಸೋಲಾರ್ ಪ್ಯಾನೆಲ್ ಕರೆಂಟ್. ಇನ್ವರ್ಟರ್ನ ಸ್ಪೆಸಿಫಿಕೇಶನ್ಗಳು: ಡಿಸಿ ಇನ್ಪುಟ್ ರೇಂಜ್, ಎಸಿ ಔಟ್ಪುಟ್, ವಾಟ್ ಅಥವಾ ಕಿಲೋವಾಟ್, ವೋಲ್ಟೇಜ್ ಆಂಪಿಯರ್ ಅಥವಾ ಕಿಲೋ ವೋಲ್ಟ್ ಆಂಪಿಯರ್, ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಎಂದರೆ 0.8 ಅಂದರೆ 1000 ವಾಟ್ ಅಂದರೆ 1250 ವೋಲ್ಟ್ ಆಂಪಿಯರ್ಗೆ ಸಮನಾದದ್ದು. ವೇವ್ ಫಾರ್ಮ್: ಸೈನುಸಾಯ್ಡಲ್, ಸ್ಕ್ವೇರ್ ವೇವ್, ಕ್ವಾಸಿ ಸೈನ್ ವೇವ್.
ಇನ್ವರ್ಟರ್ ಔಟ್ಪುಟ್ ವೋಲ್ಟೇಜು 230 ವೋಲ್ಟ್, AC 50 ಹರ್ಟ್ಸ್ ಮತ್ತು ಸಿಂಗಲ್ ಫೇಸ್, ಮತ್ತು ಇದರ ಪವರ್ ಔಟ್ಪುಟ್ 5 ಕಿಲೋ ವ್ಯಾಟ್. ಇನ್ವರ್ಟರ್ನ DC ಇನ್ಪುಟ್ 300 ವೋಲ್ಟ್ನಿಂದ 350 ವೋಲ್ಟ್ DC. ಔಟ್ಪುಟ್ ವೇವ್ ಫಾರ್ಮ್ ಬಂದು ಸೈನುಸೋಡಿಯಲ್. ಬ್ಯಾಟರಿಯ ಸೈಜಿಂಗ್ಗಳು. ಬ್ಯಾಟರಿಯ ಸೈಜ್ ಅನ್ನು ನಿರ್ಧರಿಸಲು ಮೊದಲಿಗೆ ನಾವು ಸಿಸ್ಟಮ್ ವೋಲ್ಟೇಜ್ ಅನ್ನು ನಿರ್ಧರಿಸಬೇಕು. ಸಿಸ್ಟಮ್ ವೋಲ್ಟೇಜ್ ಅನ್ನು 24 ವೋಲ್ಟ್ ಎಂದು ಪರಿಗಣಿಸಲಾಗುತ್ತದೆ. ಒಂದು ಬ್ಯಾಟರಿಯ ಯೂನಿಟ್ ಸೈಜ್ 12 ವೋಲ್ಟ್ಗಳು. ಹಾಗಾಗಿ ಸಿಸ್ಟಮ್ನ ಕೆಪಾಸಿಟಿಗೆ ಶಿಫಾರಸು ಮಾಡಿದಂತೆ ನಾವು ಬ್ಯಾಟರಿಗಳನ್ನು ಸೀರೀಸ್, ಪ್ಯಾರಲಲ್ ಅಥವಾ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ಗಳಲ್ಲಿ ಜೋಡಿಸಬಹುದು. ಇನ್ವರ್ಟರ್ಗೆ ಬೇಕಾದಂತಹ ಇನ್ಪುಟ್ ವೋಲ್ಟೇಜ್ 300 ವೋಲ್ಟ್ DC. ಹಾಗಾಗಿ ಬ್ಯಾಟರಿ ಬ್ಯಾಂಕ್ ವೋಲ್ಟೇಜ್ 300 ವೋಲ್ಟ್ DC ಆಗಿರುತ್ತದೆ. ಪ್ರತಿ ಬ್ಯಾಟರಿಯ ವೋಲ್ಟೇಜ್ 12 ವೋಲ್ಟ್ DC ಮತ್ತು 20 ಆಂಪಿಯರ್ ಪರ್ ಅವರ್ ಆಗಿರುತ್ತದೆ. 300 ವೋಲ್ಟ್ DC ಪಡೆಯಲು ಅವಶ್ಯಕತೆ ಇರುವ ಬ್ಯಾಟರಿಯ ಸಂಖ್ಯೆಗಳು 300 ವೋಲ್ಟ್ ಡಿವೈಡೆಡ್ ಬೈ 12 ವೋಲ್ಟ್ ಅಂದರೆ 25 ಬ್ಯಾಟರಿಗಳು. ಅವುಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡುವ ಮೂಲಕ 300 ವೋಲ್ಟ್ DC ಔಟ್ಪುಟ್ ಪಡೆಯಬಹುದು. ಪವರ್ ರೇಟಿಂಗ್ನ ಒಟ್ಟು ಮೊತ್ತ 20 ಆಂಪಿಯರ್ ಇಂಟು 300 ವೋಲ್ಟ್ಗಳು ಅಂದರೆ 6000 ವ್ಯಾಟ್ಗಳು. 5 ಕಿಲೋ ವ್ಯಾಟ್ ಸೋಲಾರ್ ಫೋಟೋ ವಾಲ್ಟೈಕ್ ಇನ್ಸ್ಟಾಲೇಷನ್ಗಾಗಿ ಕಾಂಪೊನೆಂಟ್ಗಳನ್ನು ಆಯ್ಕೆ ಮಾಡಿ. 5 ಕಿಲೋ ವ್ಯಾಟ್ ಸೋಲಾರ್ ಫೋಟೋ ವಾಲ್ಟೈಕ್ ಪ್ಲಾಂಟ್ಗಾಗಿ ಸೋಲಾರ್ ಅರೇಯಿಂದ ಕನಿಷ್ಠ 5000 ವ್ಯಾಟ್ಗಳು ಉತ್ಪಾದನೆಯಾಗಬೇಕಾಗುತ್ತದೆ. ಹಾಗಾಗಿ 250 ವ್ಯಾಟ್ ಪವರ್ ಹೊಂದಿರುವ 20 ಸಂಖ್ಯೆಯ ಸೋಲಾರ್ ಪ್ಯಾನೆಲ್ಗಳನ್ನು ವಿವಿಧ ರೀತಿಯಲ್ಲಿ ಕನೆಕ್ಟ್ ಮಾಡುವ ಮೂಲಕ ನಾವು ನಮಗೆ ಬೇಕಾದ 5000 ವ್ಯಾಟ್ ಅನ್ನು ಪಡೆಯಬಹುದು. ಆಯ್ಕೆ 1. ಈಗ 250 ವ್ಯಾಟ್ ಪವರ್ ಹೊಂದಿರುವ ಎಲ್ಲ 20 ಪ್ಯಾನೆಲ್ಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡೋಣ. 20 ಇಂಟು 250 ವ್ಯಾಟ್ ಪವರ್ ಅಂದರೆ 5000 ವ್ಯಾಟ್ಗಳು. ಎಲ್ಲ 20 ಪ್ಯಾನೆಲ್ಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡೋಣ. ಆಗ ಔಟ್ಪುಟ್ 600 ವೋಲ್ಟ್ ಮತ್ತು ಗರಿಷ್ಠ ವೋಲ್ಟೇಜ್ 30 ವೋಲ್ಟ್ DC ಪ್ರತಿ ಪ್ಯಾನೆಲ್ಗೆ ಸಿಗುತ್ತದೆ. ಆಗ ಬ್ಯಾಟರಿ ಬ್ಯಾಂಕ್ನ ಔಟ್ಪುಟ್ ಕೂಡ ಸೋಲಾರ್ ಟೋಟಲ್ ವೋಲ್ಟೇಜ್ಗೆ ಸಮನಾಗಿರುವಂತೆ 600 ವೋಲ್ಟ್ DC ಆಗಿರುತ್ತದೆ. ಇದಕ್ಕಾಗಿ ನಾವು 24 ವೋಲ್ಟಿನ 25 ಬ್ಯಾಟರಿಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಬೇಕು. ಹಾಗಾಗಿ ಇನ್ವರ್ಟರ್ ಇನ್ಪುಟ್ ವೋಲ್ಟೇಜ್ ಅನ್ನು 10 ಆಂಪಿಯರ್ನ 450 ವೋಲ್ಟ್ನಿಂದ 800 ವೋಲ್ಟ್ ಸೋಲಾರ್ DCಯ ರೇಂಜ್ನ ನಡುವೆ ಆಯ್ಕೆ ಮಾಡಬೇಕಾಗುತ್ತದೆ. 5 ಕಿಲೋ ವ್ಯಾಟ್ ಸೋಲಾರ್ ಫೋಟೋ ವಾಲ್ಟೈಕ್ ಇನ್ಸ್ಟಾಲೇಷನ್ಗಾಗಿ ಕಾಂಪೊನೆಂಟ್ಗಳನ್ನು ಆಯ್ಕೆ ಮಾಡಿ. ಆಯ್ಕೆ 2. ಸೋಲಾರ್ ಅರೇನಲ್ಲಿ 2 ಸೀರೀಸ್ಗಳ ಗುಂಪು ಇರಬಹುದು. ಪ್ರತಿಯೊಂದು ಗುಂಪಿನಲ್ಲಿ 10 ಪ್ಯಾನೆಲ್ಗಳಿರುತ್ತದೆ ಮತ್ತು ಅದನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬಹುದು. ಪ್ರತಿ ಪ್ಯಾನೆಲ್ 250 ವ್ಯಾಟ್ ಪವರ್ ಹೊಂದಿದ್ದು 300 ವೋಲ್ಟ್ DC ಸ್ಟ್ರಿಂಗ್ ವೋಲ್ಟೇಜ್ನಿಂದ 5000 ವ್ಯಾಟ್ ಅರೇ ಔಟ್ಪುಟ್ ಪಡೆಯಲು ಸೋಲಾರ್ ಪ್ಯಾನೆಲ್ನ ಗರಿಷ್ಠ ವೋಲ್ಟೇಜ್ ಅಂದರೆ VM = 30 ವೋಲ್ಟ್ ಮತ್ತು ಗರಿಷ್ಠ ಕರೆಂಟ್ ಅಂದರೆ IM = 10 ಆಂಪಿಯರ್. ಆಗ ಅರೇ ಜಂಕ್ಷನ್ ಬಾಕ್ಸ್ನ ಔಟ್ಪುಟ್ 300 ವೋಲ್ಟ್ 20 ಆಂಪಿಯರ್ಗಳು. ಬ್ಯಾಟರಿ ಬ್ಯಾಂಕ್ನ ಔಟ್ಪುಟ್ 300 ವೋಲ್ಟ್ DC ಆಗಿರಬೇಕು. ಇದನ್ನು ಪಡೆಯಲು 12 ವೋಲ್ಟ್ನ 25 ಬ್ಯಾಟರಿಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿ. ಆಗ PCU ಅಥವಾ ಇನ್ವರ್ಟರ್ನ ಸೋಲಾರ್ DC ಇನ್ಪುಟ್ ರೇಂಜ್ 20 ಆಂಪಿಯರ್ನ 150 ವೋಲ್ಟ್ನಿಂದ 450 ವೋಲ್ಟ್ನ ನಡುವೆ ಇರಬೇಕು. 5 ಕಿಲೋ ವ್ಯಾಟ್ ಸೋಲಾರ್ ಫೋಟೋ ವಾಲ್ಟೈಕ್ ಇನ್ಸ್ಟಾಲೇಷನ್ಗಾಗಿ ಕಾಂಪೊನೆಂಟ್ಗಳನ್ನು ಆಯ್ಕೆ ಮಾಡಿ. ಆಯ್ಕೆ 3. ಸೋಲಾರ್ ಅರೇನಲ್ಲಿ 5 ಪ್ಯಾನೆಲ್ಗಳ 4 ಸೀರೀಸ್ ಗುಂಪುಗಳನ್ನು ಹೊಂದಬಹುದು. ಈ ಗುಂಪುಗಳನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದಾಗ 150 ವೋಲ್ಟ್ನ ಸ್ಟ್ರಿಂಗ್ ವೋಲ್ಟೇಜ್ನೊಂದಿಗೆ 5000 ವ್ಯಾಟ್ನ ಅರೇ ಔಟ್ಪುಟ್ ಹೊಂದಬಹುದು. ಆದರೆ ಅರೇ ಜಂಕ್ಷನ್ ಬಾಕ್ಸ್ನ ಔಟ್ಪುಟ್ 150 ವೋಲ್ಟ್ 40 ಆಂಪಿಯರ್. ನಮ್ಮಲ್ಲಿ ಗರಿಷ್ಠ ವೋಲ್ಟೇಜ್
30 ವೋಲ್ಟ್ಗಳು, ಗರಿಷ್ಠ ಕರೆಂಟ್ ಇಸ್ ಈಕ್ವಲ್ ಟು 40 ಆಂಪಿಯರ್ಗಳು. ಆಗ ಬ್ಯಾಟರಿ ಬ್ಯಾಂಕ್ ಔಟ್ಪುಟ್ 180 ವೋಲ್ಟ್ ಡಿಸಿ ಔಟ್ಪುಟ್ ಆಗಿರಬೇಕು. ಈ ಔಟ್ಪುಟ್ ಅನ್ನು ಪಡೆಯಲು 12 ವೋಲ್ಟ್ನ 13 ಬ್ಯಾಟರಿಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿ. ಆಗ ಪಿಸಿಯು ಅಥವಾ ಇನ್ವರ್ಟರ್ನ ಸೋಲಾರ್ ಡಿಸಿ ಇನ್ಪುಟ್ ರೇಂಜ್ 40 ಆಂಪಿಯರ್ನ 75 ವೋಲ್ಟ್ನಿಂದ 300 ವೋಲ್ಟ್ ಡಿಸಿಯ ನಡುವೆ ಇರಬೇಕು. ಈಗ ಉತ್ಪತ್ತಿಯಾದ ಪವರ್ 150 ವೋಲ್ಟ್ ಇಂಟು 40 ಆಂಪಿಯರ್ ಇಸ್ ಈಕ್ವಲ್ ಟು 6000 ವ್ಯಾಟ್ಗಳು. ಸಿಂಗಲ್ ಲೈನ್ ಡಯಾಗ್ರಾಮ್ SLD ಅಂದರೆ ಸಿಂಗಲ್ ಲೈನ್ ಡಯಾಗ್ರಾಮ್ 5 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋ ವಾಲ್ಟಾಯಿಕ್ ಸಿಸ್ಟಮ್ನ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಗಳು ಮತ್ತು ಅದರ ಕನೆಕ್ಷನ್ಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಳ್ಳಲು ಇದನ್ನು ಬಳಸುತ್ತಾರೆ. ವಿವಿಧ ಕಾಂಪೊನೆಂಟ್ಗಳು ಹೇಗೆ ಕನೆಕ್ಟ್ ಆಗಿದೆ ಎಂದು ನೋಡೋಣ. 250 ವ್ಯಾಟ್ ಪವರ್ನ ಗರಿಷ್ಠ ವೋಲ್ಟೇಜ್ 30 ವಿಎಂನ ಗರಿಷ್ಠ ಕರೆಂಟ್ 10 IMನ 20 ಸೋಲಾರ್ ಪ್ಯಾನಲ್ಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಲಾಗುತ್ತದೆ. ಈಗ ಸೋಲಾರ್ ಪ್ಯಾನಲ್ನ ಔಟ್ಪುಟ್ ಅನ್ನು ಡಿಸಿ ಡಿಸ್ಕನೆಕ್ಟರ್ನ ಮೂಲಕ ಅರೆ ಜಂಕ್ಷನ್ ಬಾಕ್ಸ್ಗೆ ಕನೆಕ್ಟ್ ಮಾಡಿರುತ್ತಾರೆ ಮತ್ತು ಇದರ ಔಟ್ಪುಟ್ 10 ಆಂಪಿಯರ್ನ 300 ವೋಲ್ಟ್ ಆಗಿರುತ್ತದೆ. ಅರೆ ಜಂಕ್ಷನ್ ಬಾಕ್ಸ್ ಅನ್ನು ಡಿಸಿ ಡಿಸ್ಕನೆಕ್ಟರ್ನ ಮೂಲಕ ಚಾರ್ಜ್ ಕಂಟ್ರೋಲರ್ಗೆ ಕನೆಕ್ಟ್ ಮಾಡಿರುತ್ತಾರೆ. ಚಾರ್ಜ್ ಕಂಟ್ರೋಲರ್ ಅನ್ನು ಡಿಸಿ ಡಿಸ್ಕನೆಕ್ಟರ್ ಮೂಲಕ ಬ್ಯಾಟರಿ ಬ್ಯಾಂಕ್ಗೆ ಕನೆಕ್ಟ್ ಮಾಡಲಾಗುತ್ತದೆ. ಬ್ಯಾಟರಿಗಳನ್ನು 25 ಬ್ಯಾಟರಿಗಳ ಸೀರೀಸ್ ಕನೆಕ್ಷನ್ ಆಗಿ ಮಾಡಿರಲಾಗುತ್ತದೆ. ಬ್ಯಾಟರಿ ಬ್ಯಾಂಕ್ನಲ್ಲಿ ಬ್ಯಾಟರಿಗಳನ್ನು ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿ ಡಿಸಿ ಡಿಸ್ಕನೆಕ್ಟರ್ ಮೂಲಕ ಇನ್ವರ್ಟರ್ ವೋಲ್ಟೇಜ್ ಇನ್ಪುಟ್ಗೆ ಬೇಕಾಗುವ ರೀತಿಯಲ್ಲಿ 300 ವೋಲ್ಟ್ ಡಿಸಿಯನ್ನು ಪಡೆಯಲಾಗುತ್ತದೆ. ಬ್ಯಾಟರಿ ಬ್ಯಾಂಕ್ನಿಂದ ಡಿಸಿ ಪವರ್ ಪಡೆದಂತಹ ಇನ್ವರ್ಟರ್ನ ಔಟ್ಪುಟ್ 230 ವೋಲ್ಟ್ 50 ಹರ್ಟ್ಜ್ ಸಿಂಗಲ್ ಫೇಸ್ ಎಸಿ ಪವರ್ ಆಗಿರುತ್ತದೆ. ಇನ್ವರ್ಟರ್ ಔಟ್ಪುಟ್ ಪವರ್ ಅನ್ನು ಎಸಿ ಡಿಸ್ಕನೆಕ್ಟರ್ ಮೂಲಕ ಎಸಿ ಲೋಡ್ಗೆ ನೀಡಲಾಗುತ್ತದೆ. ಆನ್ ಗ್ರಿಡ್ ಸೋಲಾರ್ ಫೋಟೋ ವಾಲ್ಟಾಯಿಕ್ ಸಿಸ್ಟಮ್ಗಾಗಿ ಹೆಚ್ಚುವರಿ 2 ಬ್ಲಾಕ್ಗಳು ಇರುತ್ತದೆ. ಒಂದನ್ನು 230 ವೋಲ್ಟ್ ಎಸಿ 50 ಹರ್ಟ್ಜ್ ಪವರ್ ಸಪ್ಲೈಗಾಗಿ ಮತ್ತು ಇನ್ನೊಂದನ್ನು ಬ್ಯಾಟರಿಗಳನ್ನು ಚಾರ್ಜ್ ಮಾಡಲು ಸೋಲಾರ್ ಪವರ್ ಸಾಲದೇ ಇದ್ದಾಗ ರೀಚಾರ್ಜ್ ಮಾಡಲು ಚಾರ್ಜ್ ಕಂಟ್ರೋಲರ್ಗಾಗಿ ಬಳಸಲಾಗುತ್ತದೆ. ಮೆಟೀರಿಯಲ್ಗಳ ಪಟ್ಟಿ 5 ಕಿಲೋ ವ್ಯಾಟ್ನ ಸೋಲಾರ್ ಫೋಟೋ ವಾಲ್ಟಾಯಿಕ್ ಸಿಸ್ಟಮ್ ಅನ್ನು ಇನ್ಸ್ಟಾಲ್ ಮಾಡಲು ಬೇಕಾಗಿರುವ ಪ್ರತ್ಯೇಕ ಕಾಂಪೊನೆಂಟ್ಗಳ ಪಟ್ಟಿ ಈ ಕೆಳಗೆ ನೀಡಲಾಗಿದೆ. ಸೋಲಾರ್ ಕೇಬಲ್ ಸ್ಪೆಸಿಫಿಕೇಶನ್ಗಳನ್ನು ಇಲ್ಲಿ ಕೊಡಲಾಗಿದೆ. MC4 ಕನೆಕ್ಟರ್ ಸ್ಪೆಸಿಫಿಕೇಶನ್ಗಳನ್ನು ಈ ಕೆಳಗೆ ನೀಡಲಾಗಿದೆ. ರೀಕ್ಯಾಪ್: ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಸೈಜಿಂಗ್ ಅನಂತರ 5 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ಗೆ ಬೇಕಾಗಿರುವಂತಹ ಕಾಂಪೊನೆಂಟ್ಗಳ ಆಯ್ಕೆ, 5 ಕಿಲೋವ್ಯಾಟ್ ಸೋಲಾರ್ ಫೋಟೋ ವೋಲ್ಟಾಯಿಕ್ ಸಿಸ್ಟಮ್ಗೆ ಬೇಕಾಗಿರುವಂತಹ ಸಿಂಗಲ್ ಲೈನ್ ಡಯಾಗ್ರಾಮ್ ಅನ್ನು ರಚಿಸುವುದು. ಈ ಸೆಷನ್ನಲ್ಲಿ ಇದ್ದ ಎಲ್ಲ ಅಂಶಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಮುಂದಿನ ಸೆಷನ್ನಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದ.